ಸನ್ಮಾನ್ಯರೇ, ವಿಜಯಪುರದಿಂದ 45 ಕಿಲೋಮೀಟರ್ ಬೆಂಗಳೂರಿನ HSR ಲೇಔಟ್ ಬಳಿ ಇರುವ ಆಗರ ಗ್ರಾಮ. ಇಲ್ಲಿ ಪೂರಿ ಜಗನ್ನಾಥ ಮಂದಿರ ಇದೆ. ನೋಡಲು ನಾವು ಪೂರಿಯಲ್ಲಿ ಕಂಡಂತೆಯೇ ಪೂರಿ ಜಗನ್ನಾಥ ಮಂದಿರ ಬಹು ಸುಂದರವಾಗಿ ಇದೆ. ಇಲ್ಲಿಯೂ ಸಹ ಬಲಭದ್ರ, ಸುಭದ್ರ, ಶ್ರೀಕೃಷ್ಣನ ವಿಗ್ರಹಗಳು ಪೂರಿ ಜಗನ್ನಾಥ ಮಂದಿರದಲ್ಲಿ ಇರುವಂತೆಯೇ ಹೋಲುತ್ತದೆ. ಇದರ ಸುತ್ತಮುತ್ತ ದೇವಾಲಯಗಳ ಸಂಕೀರ್ಣವೆಂತಲೇ ಹೇಳಬಹುದು. ಇಲ್ಲಿರುವ ದೇವರ ವಿಗ್ರಹಗಳು ಪೂರಿ ಜಗನ್ನಾಥ ಮಂದಿರದಲ್ಲಿ ಇರುವಂತೆಯೇ ಇದೆ. ಪಕ್ಕದಲ್ಲಿಯೇ ಶಿವನ ದೇಗುಲ ಇದೆ. ಶಿವನ ಪರಿವಾರ ಸಹ ಈ ದೇಗುಲದಲ್ಲಿ ಇದೆ. ದೇವಾಲಯ ಅಭೂತಪೂರ್ವವಾಗಿದೆ. ಕೆತ್ತನೆಗಳು ಬಹು ಸುಂದರವಾಗಿ ಮೂಡಿ ಬಂದಿವೆ. ಪಕ್ಕದಲ್ಲಿಯೇ ಲಕ್ಷ್ಮೀ ದೇಗುಲ ಸಹ ಇದೆ. ಆ ದೇಗುಲವನ್ನು ನೋಡಿಕೊಂಡು ತಾಯಿಯ ದರ್ಶನ ಮಾಡಿಕೊಂಡು ದೇವಾಲಯ ಪ್ರದಕ್ಷಿಣೆಯ ಆಕಾರದಲ್ಲಿ ನಾವು ಬಂದೆವು. ದೇವರ ಗೋಪುರ ಪೂರಿಯಲ್ಲಿ ಹೇಗಿದೆಯೋ ಅದೇ ಥರ ನಿರ್ಮಾಣ ಮಾಡಿದ್ದಾರೆ. ಇಲ್ಲಿಯೂ ಸಹ ದೇವಾಲಯದ ಮೇಲುಗಡೆ ಧ್ವಜ ಇಲ್ಲಿಯೂ ಸಹ ಹಾರಾಡುತ್ತಿರುತ್ತದೆ. ದೇವಾಲಯದ ಮುಂದೆ ನಿಂತುಕೊಂಡು ನಾವು ಫೋಟೋಗಳನ್ನು ತೆಗೆಸಿಕೊಂಡು ಅಲ್ಲಿಂದ ಮುಂದೆ ಸಾಗಿದೆವು. ಇದರ ಪಕ್ಕದಲ್ಲೇ ಹೊಂದಿಕೊಂಡಂತೆ ಹನುಮಂತನ ವಿಗ್ರಹವಿದೆ. 102 ಅಡಿಯ ಹನುಮಂತನ ವಿಗ್ರಹ ಇದೆ. ಅದರ ಅಡಿಯಲ್ಲಿ ಸಹ ಒಳಗೆ ಪ್ರವೇಶಿಸಿದಾಗ ಅದರ ದೇವಾಲಯದ ಸಂಕೀರ್ಣದಲ್ಲಿ ನಾಗರ ಕಲ್ಲುಗಳು, ನಾಗರ ಕಟ್ಟೆ ಬಹು ಸುಂದರವಾಗಿದೆ. ಒಳಗಡೆ ಮೂರ್ತಿಯ ಕೆಳಗಡೆ ಭಗವಾನ್ ಭಜರಂಗ ಬಲಿಯ ಮೂರ್ತಿ ಸಹ ಇದೆ. ಈ ಮೂರ್ತಿಯನ್ನು ನೋಡುತ್ತಿದ್ದರೆ ಆಕಾಶ ಭೂಮಿಗಳ ಒಂದು ಮಾಡಿ ನಿಂತ ನಿನ್ನ ಈ ಆಕಾರವೇನೋ ಎನ್ನುವ ಅಣ್ಣನವರ ಆ ಹಾಡು ನಮ್ಮ ಮನಸ್ಸಿನಲ್ಲಿ ತೇಲಿ ಹೋಗುತ್ತದೆ. ನಂತರ ಅದರ ಪಕ್ಕದಲ್ಲಿಯೇ ದುರ್ಗಾ ಪರಮೇಶ್ವರಿ ದೇವಾಲಯ ಇದೆ. ದೇವಾಲಯದಲ್ಲಿ ಅಮ್ಮನವರ ದರ್ಶನ ಮಾಡಿಕೊಂಡು ಪುನೀತರಾದೆವು. ದೇವಾಲಯ ನೋಡಿಕೊಂಡು ಮುಂದೆ ಬಂದೆವು. ಮುಂದೆ ಬಂದಾಗ ಶ್ರೀರಾಮ ಮತ್ತು ರಾಧಾಕೃಷ್ಣ ದೇವಾಲಯ ಸಹ ಅದರ ಪಕ್ಕದಲ್ಲೇ ಇದೆ. ಆ ದೇವಾಲಯವನ್ನು ಒಮ್ಮೆ ದರ್ಶಿಸಿದಾಗ ಪುರಾತನವಾದ ದೇವಾಲಯ, ಸುಮಾರು 500-600 ವರ್ಷಗಳ ಹಿಂದೆ ನಿರ್ಮಾಣ ಮಾಡಿದ್ದಾರೆ ಎಂಬುದಾಗಿ ಅಲ್ಲಿನ ಅರ್ಚಕರು ನಮಗೆ ತಿಳಿಸಿದರು. ತುಂಬ ಹಳೆಯದಾದ ದೇವಾಲಯ. ದೇವಾಲಯದ ಮುಂದೆ ನಾವೆಲ್ಲ ನಿಂತು ಫೋಟೋ ತೆಗೆಸಿಕೊಂಡು ಅಲ್ಲಿಂದ ಮುಂದೆ ಸಾಗಿದೆವು. ಇದು ಆಗರದಲ್ಲಿರುವ ಪೂರಿ ಜಗನ್ನಾಥ ಮಂದಿರ. ಧನ್ಯವಾದಗಳು. ನಿಮ್ಮ ಸುಜ್ಞಾನ ಪ್ರಿಯ ಮಾ ಸುರೇಶ್ ಬಾಬು, ವಿಜಯಪುರ.